ನಮಸ್ಕಾರ. ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ದೇಶ ಸುತ್ತು ಕೋಶ ಓದು ಅನ್ನೋದನ್ನು ಆಲ್ಮೋಸ್ಟ್ ಆಲ್ ಎಲ್ಲರೂ ಕೇಳೇ ಇರ್ತೀರಿ. ಯಾವುದೇ ಪ್ರದೇಶದ ಬಗ್ಗೆ ತಿಳ್ಕೋಬೇಕು ಅಂದರೆ ಆ ಊರಿಗೆ ಹೋಗಬೇಕು, ಯಾವುದೇ ವಿಚಾರದ ಬಗ್ಗೆ ತಿಳ್ಕೋಬೇಕು ಅಂದರೆ ಓದೋ ಅಭ್ಯಾಸ ಇರಬೇಕು ಅನ್ನೋದು ಇದರ ಅರ್ಥ. ಹೀಗೆ ದೇಶ ಸುತ್ತುತ್ತಾ ಇದ್ದಂತಹ ಮಹಿಳೆಗೆ ಟ್ರಾವೆಲಿಂಗ್ನಲ್ಲಿರುವಾಗಲೇ ಬಂದ ಐಡಿಯಾ ಒಂದು ಇವತ್ತು ಕೋಟಿ ಕೋಟಿ ಆದಾಯವನ್ನು ತಂದುಕೊಡ್ತಾ ಇದೆ. ಕನಸೆಂಬ ಕುದುರೆಯ ಬೆನ್ನೇರಿ ಹೊರಟ್ರೆ ಏನನ್ನ ಬೇಕಾದರೂ ಸಾಧಿಸಬಹುದು. ಹೀಗೆ ರೆಕ್ಕೆಗಳನ್ನು ಕಟ್ಟಿಕೊಂಡು ದೇಶ ವಿದೇಶಗಳಿಗೆ ಸುತ್ತುತ್ತಾ ಇದ್ದ ಶುಭ್ರಾ ಚಡ್ಡಾಗೆ ವಿಶೇಷ ಆಸಕ್ತಿ ಇತ್ತು. ಆಂಟಿಕ್ ಕಲೆಕ್ಷನ್ಗೆ ಭಾರತದಲ್ಲಿ ಸಾಕಷ್ಟು ಆಪ್ಷನ್ ಏನೋ ಇದೆ, ಆದರೆ ಇದು ಅಷ್ಟು ವೈಬ್ರೆಂಟ್ ಆಗಿರಲಿಲ್ಲ, ಅಂದರೆ ಸಖತ್ ಕಲರ್ಫುಲ್ ಆಗಿ ಇರಲಿಲ್ಲ. ಈಗಿನ ಜನರೇಷನ್ ನೋಡಿದ ಈ ತಲೆಮಾರಿನ ಯುವ ಜನರಿಗೆ ಇಷ್ಟವಾಗುವಂತಹ ಟ್ರೆಂಡಿಂಗ್ ಕಲೆಕ್ಷನ್ಗಳು ಭಾರತದಲ್ಲಿ ಸಿಗ್ತಾ ಇದ್ದಿದ್ದು ತೀರಾ ಕಡಿಮೆ. ಅದೇ ವಿದೇಶಗಳಿಗೆ ಹೋದರೆ ವಿಶೇಷವಾದ ಗಿಫ್ಟ್ ಕಲೆಕ್ಷನ್ಸ್, ನೆನಪಿನ ಕಾಣಿಕೆಯಾಗಿ ತರಬಹುದಾದಂತಹ ಅನೇಕ ವಸ್ತುಗಳು ಶುಭ್ರಾರನ್ನು ಅಟ್ರಾಕ್ಟ್ ಮಾಡ್ತಾ ಇದ್ವು. ಮೊದಲೆಲ್ಲ ಭಾರತದಲ್ಲಿ ಗಿಫ್ಟಾಗಿ ಕೊಡ್ತಾ ಇದ್ದಿದ್ದು ಅಥವಾ ಎಲ್ಲಿಗಾದರೂ ಹೋದರೆ ಅಲ್ಲಿಂದ ನೆನಪಿಗೆ ಅಂತ ಜನ ಕೊಂಡುಕೊಂಡು ತರ್ತಾ ಇದ್ದಿದ್ದು ಶಾಲ್, ಮಾರ್ಬಲ್ ಮಿನಿಯೇಚರ್ಗಳು, ತಾಜ್ ಮಹಲ್, ಲೋಹದ ಆನೆಗಳು, ಫೋಟೋ ಫ್ರೇಮ್ಗಳು ಇಂಥದ್ದೇ. ಆದರೆ ವಿದೇಶಗಳಲ್ಲಿ ಡಿಫರೆಂಟ್ ಆಗಿರೋ ಗಿಫ್ಟ್ಗಳು ಸಿಗ್ತಾ ಇದ್ವು. ಶುಭ್ರಾ ಚಡ್ಡಾ ಕೂಡ ವಿದೇಶಗಳಿಗೆ ಹೋದಾಗ ಫ್ರಿಡ್ಜ್ ಮ್ಯಾಗ್ನೆಟ್ ಸೇರಿದಂತೆ ಹಲವು ಆಕರ್ಷಕ ವಸ್ತುಗಳನ್ನು ತಮ್ಮ ಸುತ್ತಾಟದ ನೆನಪಿಗಾಗಿ ತಗೊಂಡು ಬರೋರು. ಭಾರತದಲ್ಲಿ ಇಂತಹ ಕಲೆಕ್ಷನ್ನ ಕೊರತೆ ಕಾಡ್ತಿದೆ ಅನ್ನೋದು ಶುಭ್ರಾ ಚಡ್ಡಾಗೆ ಮನದಟ್ಟಾಗಿತ್ತು. ತಮ್ಮ ಮನೆಯಲ್ಲಿದ್ದ ಫ್ರಿಡ್ಜ್ ಮ್ಯಾಗ್ನೆಟ್ ಕಲೆಕ್ಷನ್ಗಳನ್ನು ನೋಡುತ್ತಾ ಕುಳಿತಿದ್ದಾಗ ಬಂದ ಆಲೋಚನೆಗೆ ಶುಭ್ರಾ ಚಡ್ಡಾ ಇಟ್ಟ ಹೆಸರೇ ಚುಂಬಕ್. ಇಂಡಿಯನ್ ಮಾರ್ಕೆಟ್ನಲ್ಲಿ ಹೊಸದೊಂದು ಅವಕಾಶ ಇದೆ ಅಂತ ಗೊತ್ತಾದಾಗ ಆ ಬಿಸ್ನೆಸ್ ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಶುಭ್ರಾ ನಿರ್ಧರಿಸಿದ್ರು. ತಮ್ಮ ಪತಿ ವಿವೇಕ್ ಪ್ರಭಾಕರ್ ಜೊತೆ ಸೇರಿ ಚುಂಬಕ್ ಸಂಸ್ಥೆ ಹುಟ್ಟು ಹಾಕಿದ್ರು. ಕಲರ್ಫುಲ್ ಆಗಿರೋ ಆದರೆ ಎಲ್ಲೂ ಭಾರತೀಯತೆಯನ್ನು, ಭಾರತೀಯ ಸಂಸ್ಕೃತಿಯನ್ನು ಬಿಟ್ಟು ಕೊಡದಿರುವ ರೀತಿಯಲ್ಲಿ ಯುನೀಕ್ ಆಗಿರುವಂತಹ ಗಿಫ್ಟ್ ಕಲೆಕ್ಷನ್ಗಳನ್ನು ಡಿಸೈನ್ ಮಾಡಿ ತಯಾರಿಸಿ ಮಾರಾಟ ಮಾಡೋಕ್ಕೆ ಆರಂಭಿಸಿದರು. 2010ರಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟ ವಿವೇಕ್ ಶುಭ್ರಾ ದಂಪತಿ ತಮ್ಮ ಲಕ್ಸುರಿ ಲೈಫ್ನಿಂದ ಸಣ್ಣ ಬ್ರೇಕ್ ತಗೊಂಡು ತಾವಿದ್ದ ಮನೆಯನ್ನೇ ಮಾರಿ ನಮ್ಮ ಬೆಂಗಳೂರಲ್ಲೇ 45 ಲಕ್ಷ ರೂಪಾಯಿಯ ಬಂಡವಾಳದೊಂದಿಗೆ ತಮ್ಮ ಚುಂಬಕ್ ಡಿಸೈನ್ಸ್ ಪ್ರೈವೇಟ್ ಲಿಮಿಟೆಡ್ನ ಶುರು ಮಾಡಿದ್ದು. ಬೆಟ್ಟದಷ್ಟು ಕನಸಿದ್ರೂ ಅದನ್ನು ಸಾಧಿಸೋದು ಸುಲಭದ ಮಾತಾಗಿರಲಿಲ್ಲ. ಅಗತ್ಯ ವಸ್ತುಗಳನ್ನು ಸರಬರಾಜು ಮಾಡೋಕೆ ತಮಗೆ ಬೇಕಿರುವ ಮಾರಾಟಗಾರರನ್ನು ಹುಡುಕೋಕೆ ಕಷ್ಟಪಡಬೇಕಾಯಿತು. ಗಿಫ್ಟ್ ವಿಚಾರಕ್ಕೆ ಬಂದಾಗ ಸಾಂಪ್ರದಾಯಿಕ ಶೈಲಿಗೆ ಒಗ್ಗಿ ಹೋಗಿದ್ದ ಗ್ರಾಹಕರ ಮನಸ್ಥಿತಿಯನ್ನು ಬದಲಿಸೋದು, ಆ ಗ್ರಾಹಕರು ಚುಂಬಕ್ನಲ್ಲಿ ತಯಾರಾಗೋ ವಸ್ತುಗಳನ್ನು ಕೊಂಡು ಭೇಷ್ ಅಂತ ಶಹಬಾಸ್ಗಿರಿ ಕೊಡುವಂತೆ ಮಾಡೋದು ಮತ್ತೊಂದು ಸವಾಲಾಗಿತ್ತು. 2010ರಲ್ಲೇ ತಮ್ಮ ಸ್ಟಾರ್ಟಪ್ನ ಆರಂಭಿಸಿದ್ರೂ ಇನ್ನೂ ಕೆಲಸ ಮಾಡ್ತಾ ಇದ್ದಿದ್ದರಿಂದ ವಿವೇಕ್ಗೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋಕೆ ಆಗ್ತಿರಲಿಲ್ಲ. 2011ರಲ್ಲಿ ಕೆಲಸವನ್ನು ಬಿಟ್ಟು ಕಂಪ್ಲೀಟ್ ಆಗಿ ಬಿಸ್ನೆಸ್ನಲ್ಲಿ ವಿವೇಕ್ ಇನ್ವಾಲ್ವ್ ಆಗೋವರೆಗೂ ಎಲ್ಲವನ್ನೂ ಶುಭ್ರಾ ಚಡ್ಡಾ ಒಬ್ಬರೇ ನೋಡಿಕೊಳ್ತಾ ಇದ್ರು. ಈ ನಡುವೆ ಆರ್ಥಿಕ ಸಂಕಷ್ಟಗಳು ಎದುರಾದರೂ ವಿವೇಕ್ ಮತ್ತು ಶುಭ್ರಾ ಕುಗ್ಗಲಿಲ್ಲ, ಜಗ್ಗಲಿಲ್ಲ. ತಮ್ಮ ಯೂನಿಕ್ ಪ್ರಾಡಕ್ಟ್ಗಳು ಜನರಿಗೆ ತಲುಪಿ ತಮ್ಮ ಬ್ರ್ಯಾಂಡ್ ಐಡೆಂಟಿಟಿ ಜನರ ಮನಸ್ಸಲ್ಲಿ ಅಚ್ಚೊತ್ತೋಕೆ ಸಾಕಷ್ಟು ಶ್ರಮ ಹಾಕಿದ್ರು. ಆರಂಭದಲ್ಲಿ ಚುಂಬಕ್ಗೆ ನೆರವಾಗಿದ್ದು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣದ ಮೂಲಕ ಚುಂಬಕ್ ಮನೆಗಳಿಗೆ ತಲುಪ್ತು. ಮಾರ್ಕೆಟಿಂಗ್ಗೆ ಬಜೆಟ್ನ ಕೊರತೆಯಾದಾಗ ಸೋಷಿಯಲ್ ಮೀಡಿಯಾ ಬಿಸ್ನೆಸ್ಗೆ ಬೂಸ್ಟ್ ಕೊಡ್ತು. 2010ರಿಂದ 2013ರವರೆಗೂ ಆನ್ಲೈನ್ ಹಾಗೂ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಮೂಲಕ ಮಾತ್ರ ತಮ್ಮ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಾ ಇದ್ರು. ಮೊದಲ ಆಫೀಸ್ ಸೆಟಪ್ ಆಗಿದ್ದೆ 2013ರಲ್ಲಿ. ಹಂತವಾಗಿ ಬೆಳೆದ ಚುಂಬಕ್ಗೆ ಹೊಸದಾಗಿ ಇನ್ವೆಸ್ಟರ್ಗಳು ಕೂಡ ಸಿಗ್ತಾ ಹೋದರು. ಇವತ್ತು ಚುಂಬಕ್ನ ಒಟ್ಟು ಮೌಲ್ಯ 273 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಚುಂಬಕ್ನ ಸಕ್ಸಸ್ ಸ್ಟೋರಿಯ ಹಿಂದೆ ಮತ್ತೊಂದು ಸಿಂಪಲ್ ಬಿಸ್ನೆಸ್ ಸ್ಟ್ರಾಟಜಿ ಕೂಡ ಇದೆ. ಯಾರ ಜೇಬಿಗೂ ಭಾರವಾಗದಂತೆ ಕಡಿಮೆ ಬೆಲೆಯಲ್ಲೂ ಇಲ್ಲಿ ವಸ್ತುಗಳು ಸಿಗ್ತವೆ. ಸಖತ್ ಕಲರ್ಫುಲ್ ಆಗಿದ್ರೂ ಎಲ್ಲೂ ಇದು ನಮ್ಮ ದೇಶದಲ್ಲಪ್ಪ ಅಂತ ಯಾರು ಅನ್ನೋ ಹಾಗೆ ಇಲ್ಲ. ದೇಸೀಯತೆಯನ್ನು ಕಾಪಾಡಿಕೊಂಡೇ ಯುವ ತಲೆಮಾರನ್ನು ಸೆಳೆಯುವಂತಹ ಆಕರ್ಷಕ ಗಿಫ್ಟ್ ಐಟಮ್ಸ್, ಹೋಮ್ ಡೆಕೋರ್, ಬ್ಯಾಗ್ಸ್, ಫರ್ನಿಚರ್, ಮನೆ ಬಳಕೆ, ಕಚೇರಿ ಬಳಕೆಗೆ ಬೇಕಾಗುವ ವಸ್ತುಗಳು, ವಾಚ್ ಸ್ಟ್ರ್ಯಾಪ್ಸ್, ಹೀಗೆ 38 ಕೆಟಗರಿಗಳಲ್ಲಿ 400ಕ್ಕೂ ಹೆಚ್ಚು ಡಿಫರೆಂಟ್ ಕಲೆಕ್ಷನ್ಸ್ ಹೊಂದಿದೆ. ಚಿಕ್ಕದಾಗಿ ಮನೆಯಲ್ಲಿ ಶುರುವಾಗಿ ನಂತರ ಒಂದೇ ಒಂದು ಸ್ಟೋರ್ನಿಂದ ಬೆಳೆದ ಚುಂಬಕ್ ಇವತ್ತು ಬೆಂಗಳೂರು, ದೆಹಲಿ, ಮುಂಬೈ, ಹೈದರಾಬಾದ್ ಸೇರಿದಂತೆ ದೇಶ ವಿದೇಶಗಳಲ್ಲಿ 150ಕ್ಕೂ ಹೆಚ್ಚು ಸ್ಟೋರ್ಗಳನ್ನು, ಕಿಯಾಸ್ಕ್ಗಳನ್ನು ಹೊಂದಿದೆ. ಜೊತೆಗೆ ಆನ್ಲೈನ್ ಮಾರ್ಕೆಟ್, ಇ ಕಾಮರ್ಸ್ಗಳಲ್ಲೂ ಚುಂಬಕ್ನಲ್ಲಿ ವಿಶೇಷವಾಗಿ ಡಿಸೈನ್ ಆಗೋ ವಸ್ತುಗಳಿಗೆ ಸಖತ್ ಡಿಮ್ಯಾಂಡ್ ಇದೆ.
ವಿದೇಶಿ ಮಾರುಕಟ್ಟೆಯಲ್ಲೂ ತನ್ನ ಛಾಪು ಮೂಡಿಸಿದ್ದು ಪಶ್ಚಿಮ ಏಷ್ಯಾ, ಜಪಾನ್ ಸೇರಿ ಹಲವು ದೇಶಗಳಲ್ಲಿ ಡಿಮ್ಯಾಂಡ್ ಇದೆ. ಇಂಥದ್ದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ಫಾಲೋ ಮಾಡಿ ನ್ಯೂಸ್ ಫಸ್ಟ್ ಸ್ಪೆಷಲ್.